ಮಾಡಬೇಕು, ಬೌದ್ಧರ ಉದ್ಯೋಗ ಸೇರಿಸಬೇಕು. ನಾಳೆಗೆ ಆದೇಶ ಆಗಬೇಕು. ಎರಡನೇದು ಬೌದ್ಧ ಅಭಿವೃದ್ಧಿ ನಿಗಮ. ಬೌದ್ಧ ಅಭಿವೃದ್ಧಿ ನಿಗಮ ಆಗಲೇಬೇಕು. ಯಾಕೆಂದ್ರೆ ನಾವೆಲ್ಲರೂ ಬೌದ್ಧರನ್ನು ದಾಖಲೆಯನ್ನು ಮಾಡ್ತಾ ಇದ್ದೇವೆ. ಬೌದ್ಧ ಅಭಿವೃದ್ಧಿ ನಿಗಮವನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯ ಬೌದ್ಧ ವಿಹಾರಗಳ ಉದ್ಧಾರಕ್ಕೋಸ್ಕರ ಅವರ ಬಜೆಟ್ನಲ್ಲಿ ಹಣವನ್ನು ಘೋಷಣೆ ಮಾಡಬೇಕು. ಈಗಾಗಲೇ 100 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ಬೌದ್ಧ, ಜೈನ, ಕ್ರೈಸ್ತ, ಸಿಖ್ ಎಲ್ಲಾ ಧರ್ಮಗಳ ಉದ್ಧಾರಕ್ಕೆ, ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಿಡಿದು ನಮ್ಮ ನಳಂದ ಆಗಿರ್ಬೋದು ಎಲ್ಲಾ ಕಡೆಗೂ ಘೋಷಣೆಯನ್ನ ಮಾಡಿದ್ದಾರೆ. ಅದಲ್ಲದೆ ವಿಶೇಷವಾಗಿ ಪರಿಶಿಷ್ಟ ಜಾತಿಯ 101 ಜಾತಿಗಳು ನೀವು ಬೌದ್ಧ ಅಂತ ಬರೆದ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮೆಲ್ಲರಿಗೂ SC ಪ್ರಮಾಣ ಪತ್ರವನ್ನ ಬೌದ್ಧ ಅಂತ ಬರೆದ್ರು ಕೊಡಬೇಕು, ಎಲ್ಲಾ ಸವಲತ್ತುಗಳನ್ನು ಕೊಡಬೇಕು ಅಂತ ಆದೇಶವನ್ನು ಸಹ ಮಾಡಿದ್ದಾರೆ. ಈ ಆದೇಶ ಸಚಿವ ಸಂಪುಟದ ಮುಂದೆ ತಂದು ಗೆಜೆಟ್ ನಲ್ಲಿ ಇದನ್ನು ಮಂಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಾರದ ನಡಾವಳಿ ಆಗಿದೆ, ಅದು ಗೆಜೆಟ್ ನಲ್ಲೂ ಪ್ರಕಟ ಆಗಬೇಕು, ಅಧಿಕೃತ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ಅದೇ ರೀತಿಯಲ್ಲಿ ನಮ್ಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಬೌದ್ಧ ಸಮ್ಮೇಳನ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ AR ಕೃಷ್ಣಮೂರ್ತಿ ಅವರು ಮಾನ್ಯ ಶಾಸಕರು, ಕೊಳ್ಳೇಗಾಲ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಘೋಷಣೆ ಮಾಡಿಕೊಂಡಿದ್ದಾರೆ. ಮುಂದಿನ ಬೌದ್ಧ ಸಮ್ಮೇಳನ ಚಾಮರಾಜನಗರ ಜಿಲ್ಲೆಗೆ ಹಸ್ತಾಂತರ ಆಗುತ್ತೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಈ ಜವಾಬ್ದಾರಿಯನ್ನ ನಾವು ಹೊತ್ತುಕೊಂಡು AR ಕೃಷ್ಣಮೂರ್ತಿ ಸಾಹೇಬ್ ಹೇಳಿದ್ದಾರೆ. ಯಾವುದೇ ಜಿಲ್ಲೆಯಲ್ಲಿ ಬೌದ್ಧ ಸಮ್ಮೇಳನವನ್ನ ನಡೆಸಿದಂತ ಸಂದರ್ಭಕ್ಕೆ 5 ಕೋಟಿ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ಬೌದ್ಧ ವಿಹಾರಗಳ ಉದ್ಧಾರಕ್ಕೆ ಪ್ರತಿಯೊಂದು ಜಿಲ್ಲೆಯ ಬೌದ್ಧರ ಕ್ಷೇತ್ರಕ್ಕೆ 20 ಕೋಟಿಯನ್ನು ಅವರು ಮಂಜೂರು ಮಾಡಬೇಕು. ಯಾಕೆಂದ್ರೆ ಸುಮಾರು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ಗಳನ್ನ ಮಂಡಿಸಿರ್ತಕ್ಕಂಥ ಖ್ಯಾತಿ ಯಾರಿಗಿದೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಅವರು ಸದನದಲ್ಲಿ ಲೆಕ್ಕಪತ್ರ ಮಂಡಿಸುವಾಗ ನೋಡಬೇಕು ನೀವು, ಅಂಕಿ 0, 1, 2 ಬಿಡೋದಿಲ್ಲ. ಅವರು ಕರೆಕ್ಟ್ ಅಕ್ಯುರೇಟ್ ನಂಬರ್ನ ಹೇಳ್ತಾರೆ. ಅಂಥ ದೊಡ್ಡ ಆರ್ಥಿಕ ಸಂಖ್ಯೆ ಅವರ ತಲೆಯಲ್ಲಿದೆ. ಅವರು ಈ ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ನಾನು ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಅಂಬೇಡ್ಕರ್ ಭವನಗಳು ಜ್ಞಾನದ ಕೇಂದ್ರಗಳಾಗಬೇಕು. ಅಂಬೇಡ್ಕರ್ ಭವನಗಳು ಇಡೀ 30 ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಗಳು ಜ್ಞಾನದ ಕೇಂದ್ರಗಳಾಗಬೇಕು, ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಾಗಬೇಕು ಅಂತಕ್ಕಂಥದ್ದಕ್ಕೆ ತಾವು ಸುತ್ತೋಲೆಯನ್ನು ಹೊರಡಿಸಿ ಅವೆಲ್ಲವನ್ನೂ ಸಹ ಜ್ಞಾನದ ಕೇಂದ್ರಗಳಾಗಿ ಮಾರ್ಪಡಿಸಿಕೊಡ್ಬೇಕು ಅಂತ ನಿಮ್ಮೆಲ್ಲರ ಜೋರು ಚಪ್ಪಾಳೆಯರಿಗೆ ನಾನು ಅವರಿಗೆ ವಿನ್ನಹ ಮಾಡ್ತಾ ಇದ್ದೇನೆ. ಬಂಧುಗಳೇ, ಬೌದ್ಧ ಅಧ್ಯಯನ ಕೇಂದ್ರಗಳು, ಬೌದ್ಧ ಅಧ್ಯಯನ ಅಕಾಡೆಮಿಗಳನ್ನ ಮಾಡಬೇಕು. ಯಾಕೆಂದ್ರೆ ಬುದ್ಧ 84,000 ಬೌದ್ಧ ಸ್ತೂಪ ಇತ್ತು ಈ ದೇಶದಲ್ಲಿ. ಅಶೋಕ ಚಕ್ರವರ್ತಿ ಮಾಡಿರ್ತಕ್ಕಂಥ 84,000 ಬೌದ್ಧ ಸ್ತೂಪಗಳು ಎಲ್ಲಿವೆ? ಭಾರತ ದೇಶದ ಯಾವುದೇ ನೆಲವನ್ನ ಬಗೆದ್ರೆ ಅಲ್ಲಿ ಸಿಗೋದು ಬುದ್ಧ. ಹಾಗಾಗಿ ತಾವು ಇದು ಬುದ್ಧ ಭೂಮಿ, ಬುದ್ಧ ಸಮಾನತೆ, ಸೋದರತೆ, ಸಮಗ್ರತೆ. HC ಮಾದೇವಪ್ಪನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಅನ್ನು ಓದಿಸಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಮೆರವಣಿಗೆ ಮಾಡಿ ಅದರಲ್ಲಿ 3 ಪದ ಸಮಾನತೆ, ಸೋದರತೆ, ಸಮಗ್ರತೆ ಇದೆ. ಅದು ಬಾಬಾ ಸಾಹೇಬ್ ಹೇಳೋದು ನಾನು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡದ್ದಲ್ಲ, ರಷ್ಯಾ ಕ್ರಾಂತಿಯಿಂದ ತೆಗೆದುಕೊಂಡದ್ದಲ್ಲ, ನನ್ನ ಗುರು ತಥಾಗತ ಗೌತಮ ಬುದ್ಧರಿಂದ ತೆಗೆದುಕೊಂಡ ಪದ ಅಂತ ಹೇಳಿದರೆ ಸ್ವತಃ ಅಂಬೇಡ್ಕರ್ ಅವರು. ಅದನ್ನು ಉಳಿಸಬೇಕಾಗಿದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನ ಸನ್ಮಾನ್ಯ HC ಮಾದೇವಪ್ಪನವರು, ಸತೀಶ್ ಜಾರಕಿಹೊಳಿ ಸಾಹೇಬರು, G ಪರಮೇಶ್ವರ್ ಸಾಹೇಬರು, ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧ